ರಾಜ್ಯ ರಾಜಧಾನಿಯಲ್ಲಿ ನೀರಿಗೂ ಕೂಡ ಹಿಂದೂ ಮುಸ್ಲಿಂ ಅಂತ ತಾರತಮ್ಯ ಮಾಡಲಾಗ್ತಾ ಇದೆಯಾ? ವೋಟ್ ಹಾಕಿದ್ರೆ ಮಾತ್ರ ಹಿಂದೂಗಳಿಗೆ ನೀರು ಅನ್ನೋ ಪರಿಸ್ಥಿತಿ ಎಲ್ಲೋ ಒಂದ್ ಕಡೆ ಇದೆಯಾ ಇಲ್ಲಿ? ಜಮೀರ್ ಭಾಯ್, ಏನಿದು ನಿಮ್ಮ ಕ್ಷೇತ್ರದ ಅವಸ್ಥೆ? ಹಿಂದೂಗಳು ವೋಟ್ ಹಾಕಿದ್ರೆ ಮಾತ್ರ ನೀರು ಕೊಡ್ತಾರಾ? ಜಲಗಂಡಾಂತರ ಇದ್ರೂ ಕೂಡ ಇದೆಲ್ಲ ರಾಜಕೀಯ ಬೇಕಾ? ವೋಟಿನ ರಾಜಕೀಯ ಬೇಕಾ? ಕುಡಿಯೋ ನೀರಿಗೆ ತಾರತಮ್ಯ ಮಾಡ್ತಾರಾ ಯಾರಾದ್ರೂ? ರಾಜಧಾನಿಯಲ್ಲಿ ಆಲ್ರೆಡಿ ಕುಡಿಯೋ ನೀರಿನ ತೀವ್ರ ದುಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ನೀವು ವೋಟ್ ಹಾಕಿದ್ರೆ ಮಾತ್ರ ನೀರು ಕೊಡ್ತೀವಿ ಅನ್ನೋಂಥ ಪರಿಸ್ಥಿತಿ ಚಾಮರಾಜಪೇಟೆಯಲ್ಲಿ ಇರ್ತಕ್ಕಂಥದ್ದು. ಚಾಮರಾಜಪೇಟೆ ಸುತ್ತಮುತ್ತ ನಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಗಲೀಜು ನೀರು ಬರ್ತಾ ಇದೆ ಅಂತ. ಛಲವಾದಿಪಾಳ್ಯ, ಗಿರಿಪುರ ಸುತ್ತಮುತ್ತ ನೀರಿಗಾಗಿ ಹಾಹಾಕಾರ. ಇದು ಕೇವಲ ಒಂದೆರಡು ದಿನದ ಸಮಸ್ಯೆ ಅಲ್ಲ, ಇವತ್ತು ಬೆಂಗಳೂರಿನಾದ್ಯಂತ ನೀರಿನ ಸಮಸ್ಯೆ ಆಗಿದೆ. ಆದರೆ ಚಾಮರಾಜಪೇಟೆಯ ಈ ಗಲ್ಲಿಗಳಲ್ಲಿ ಕಳೆದ 2 ವರ್ಷದಿಂದನೂ ಈ ಸಮಸ್ಯೆ ಇದೆ. ಸರ್, ಜಮೀರ್ ಅಂತ ಇವಾಗ ನೀವ್ ಹೇಳಿದ್ರಲ್ಲ, ಆ ಜಮೀರ್ ಬಂದು ನಾವು ವೋಟ್ ಹಾಕಿಲ್ಲ ಅಂತೆ, ಬಿಡಲ್ಲ ಅಂತೆ. ಹಾಕಿಲ್ಲ, ಅವಾಗ ಹಾಕಿದ್ರೇನೆ ಬಿಡ್ಬೇಕಾ? ವೋಟ್ ಹಾಕಿದ್ರೆ ಮಾತ್ರ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ ಅಂತೆ. ಯಾರು ಹೇಳಿದ್ದು? ಜಮೀರು ಕಳ್ಸಿದ್ರಂತೆ, ಒಂದು 10 ಜನ ಹೋಗಿದ್ರಂತೆ ಅವ್ರ ಆಫೀಸ್ಗೆ. ನೀವೆಲ್ಲ ವೋಟ್ ಹಾಕಿಲ್ಲಮ್ಮ, ನಿಮ್ಗೇನಿಕೆ? ನಾವು ನೋಡಿ ಸರ್, ಹಿಂದೂ ಪಕ್ಷ, ನಾವು ಬಂದು ಹಿಂದೂ ಪಕ್ಷ. ನಮಗೇನೆ ಈ ಕರ್ನಾಟಕದಲ್ಲಿ, ಈ ಬೆಂಗಳೂರಲ್ಲಿ ನಮಗೆ ನೀರಿಲ್ಲ ಅಂದರೆ ಯಾರಾದ್ರೂ ಅವಾಗ ನಾವು ಕೇಳೋದು ನೀರನ್ನ? ದಯವಿಟ್ಟು ನಮಗೆ ನೀರು ಬೇಕು ಸರ್. ಹೇಳಿ ಸರ್, ಜಮೀರ್ ಅಂತ ಇವಾಗ ನೀವು ಹೇಳಿದ್ರಲ್ಲ, ಆ ಜಮೀರ್ ಬಂದು ನಾವು ವೋಟ್ ಹಾಕಿಲ್ಲ ಅಂತೆ, ಬಿಡಲ್ಲ ಅಂತೆ. ಹಾಕಿಲ್ಲ, ಅವಾಗ ಹಾಕಿದ್ರೇನೆ ಬಿಡ್ಬೇಕಾ? ವೋಟ್ ಹಾಕಿದ್ರೆ ಮಾತ್ರ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ ಅಂತೆ. ಯಾರು ಹೇಳಿದ್ದು? ಜಮೀರು ಕಳ್ಸಿದ್ರಂತೆ, ಒಂದು 10 ಜನ ಹೋಗಿದ್ರಂತೆ ಅವ್ರ ಆಫೀಸ್ಗೆ. ಹೇಳಿ ಸರ್, ಜಮೀರ್ ಅಂತ ಇವಾಗ ನೀವ್ ಹೇಳಿದ್ರಲ್ಲ, ಆ ಜಮೀರ್ ಬಂದು ನಾವು ವೋಟ್ ಹಾಕಿಲ್ಲ ಅಂತೆ, ಬಿಡಲ್ಲ ಅಂತೆ. ಹಾಕಿಲ್ಲ, ಅವಾಗ ಹಾಕಿದ್ರೇನೆ ಬಿಡ್ಬೇಕಾ? ಈಗಾಗಲೇ ಹೇಳಿದ ಹಾಗೆ ಚಾಮರಾಜಪೇಟೆ ಸುತ್ತಮುತ್ತ ನಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಗಲೀಜು ನೀರು. ಅದೇನೇನು ಕುಡಿಯೋದಿರಲಿ, ಅದನ್ನು ಮೂಸು ನೋಡೋಕ್ಕೂ ಆಗೋಲ್ಲ, ಅಷ್ಟು ಗಲೀಜು ನೀರು ಬರ್ತಾ ಇದೆ. ನೀರು ಕೊಡಿ ಸ್ವಾಮಿ ಅಂದರೆ ನೀವೆಲ್ಲ ವೋಟ್ ಹಾಕಿಲ್ಲ ಅಂತ ಹೇಳಿದ್ರು ಅಂತ. ನೋಡಿ ಈಗ ಜನಸಾಮಾನ್ಯರು ಯಾವ ರೀತಿ ರಿಪಬ್ಲಿಕ್ ಕನ್ನಡದ ಜೊತೆ ತಮ್ಮ ಅಳಲನ್ನು ತೋಡ್ಕೊಂಡ್ರು ಅಂತ. ಅಲ್ಲಿನ ಗಿರಿಪುರ, ಛಲವಾದಿಪಾಳ್ಯ ಇಲ್ಲೆಲ್ಲ ನೀರು ಕಣ್ಣೀರಿಗಿಂತಲೂ ಕಡೆಯಾಗಿ ಬರ್ತಾ ಇದೆ. ಕುಡಿಯೋದಕ್ಕಂತೂ ನೀರೇ ಇಲ್ಲ. ಜಮೀರ್ ಅಂತ ಇವಾಗ ನೀವ್ ಹೇಳಿದ್ರಲ್ಲ, ಆ ಜಮೀರ್ ಬಂದು ನಾವು ವೋಟ್ ಹಾಕಿಲ್ಲ ಅಂತೆ, ಬಿಡಲ್ಲ ಅಂತೆ. ಹಾಕಿಲ್ಲ, ಅವಾಗ ಹಾಕಿದ್ರೇನೆ ಬಿಡ್ಬೇಕಾ? ವೋಟ್ ಹಾಕಿದ್ರೆ ಮಾತ್ರ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ ಅಂತೆ. ಯಾರು ಹೇಳಿದ್ದು? ಜಮೀರು ಕಳ್ಸಿದ್ರ, ಅವಾಗ ಜನ ಹಾಕಿದ್ರೇನೆ ಬಿಡ್ಬೇಕಾ? ನೀವೆಲ್ಲ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ ಅಂತೆ. ಹಾಕಿಲ್ಲ ಸರ್, ಹಿಂದೂ ಪಕ್ಷ, ನಾವು ಹಾಕಿದ್ರೇನೆ ಬಿಡ್ಬೇಕಾ? ನಮ್ಗೇನೆ ಈ ಕರ್ನಾಟಕದಲ್ಲಿ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ. ಯಾರಾದ್ರೂ ಅವಾಗ ನಾವು ಕೇಳೋದು ಜಮೀರು. ದಯವಿಟ್ಟು ನಮ್ಗೆ ನೀರ್ ಬೇಕು ಸರ್. ಜಮೀರ್ ಅಂತ ಇವಾಗ ನೀವ್ ಹೇಳಿದ್ರಲ್ಲ, ಆ ಜಮೀರ್ ಬಂದು ನಾವು ವೋಟ್ ಹಾಕಿಲ್ಲ ಅಂತೆ, ಬಿಡಲ್ಲ ಅಂತೆ. ಹಾಕಿಲ್ಲ, ಅವಾಗ ಹಾಕಿದ್ರೇನೆ ಬಿಡ್ಬೇಕಾ? ವೋಟ್ ಹಾಕಿದ್ರೆ ಮಾತ್ರ ಕಾವೇರಿ ನೀರು ಚೆನ್ನಾಗಿ ಕೊಡ್ತಾರಂತ, ಇಲ್ಲಾಂದ್ರೆ ಕೊಡಲ್ಲ ಅಂತೆ. ಯಾರು ಹೇಳಿದ್ದು? ಜಮೀರು ಕಳ್ಸಿದ್ರ, ಅವಾಗ ಜನ ಹಾಕಿದ್ರೇನೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ಕಾಲಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ತಾಜಾ ಉದಾಹರಣೆ. ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದ ಹಾಗೇನೆ ಸ್ಥಳಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಶರವೇಗದಲ್ಲಿ ದುರಸ್ತಿ ಕಾರ್ಯವನ್ನ ಕೈಗೊಂಡಿದ್ದಾರೆ. ವಾಟರ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯ ನಡೀತಾ ಇದೆ. ಅಲ್ಲಿ ಮನೆಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂಥದ್ದೊಂದು ಕೆಲಸ ನಡೀತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್. ಚಾಮರಾಜಪೇಟೆಯ ಛಲವಾದಿಪಾಳ್ಯದಲ್ಲಿ ಕುಡಿಯೋ ನೀರಿನ ವಿಚಾರವಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಗಲೀಜು ನೀರು ಬರ್ತಾ ಇದೆ ಅಂತ ಇಲ್ಲಿನ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ನಮಗೆ ಕುಡಿಯೋಕೆ ನೀರಿಲ್ಲ ಅಂತ ಹೇಳ್ತಾ ಇದ್ರು. ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದ ತಕ್ಷಣ ಬಿಗ್ ಇಂಪ್ಯಾಕ್ಟ್ ಅನ್ನುವಂತೆ ನಾವು ಜಲಮಂಡಳಿ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಸಿದ್ದೀವಿ. ಈಗ ಸದ್ಯಕ್ಕೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ದುರಸ್ತಿ ಕಾರ್ಯ ಅತ್ಯಂತ ವೇಗದಲ್ಲಿ ಸಾಗ್ತಾ ಇದೆ ಅಂತಂದರೆ, ಈ ದುರಸ್ತಿ ಕಾರ್ಯ ಅಂದರೆ ಗಲೀಜು ನೀರು ಯಾವ್ದಾಗಿ ಬರ್ತಾ ಇದೆ ಅದನ್ನು ಸರಿಪಡಿಸೋವರೆಗೂ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಟ್ಯಾಂಕರ್ಗಳನ್ನು ತಂದು ಇಲ್ಲಿ ನಿಲ್ಲಿಸಲಾಗಿದೆ. ತಾವು ಗಮನಿಸ್ತಾ ಇರ್ಬೋದು. ಈಗ ಈ ಒಂದು ಟ್ಯಾಂಕರ್ನ ಮೂಲಕ ಇಲ್ಲಿನ ಏರಿಯಾದ ಜನರಿಗೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ನೀರನ್ನು ಕೊಡುವಂಥ ವ್ಯವಸ್ಥೆ ಮಾಡುತ್ತೆ. ಆ ನೀರಿನ ಪೈಪ್ಲೈನ್ ಸರಿ ಹೋದ್ಮೇಲೆ ಅಲ್ಲಿಯೂ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ, ಈ ಟ್ಯಾಂಕಲ್ಲೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೆ. ಈ ರೀತಿ ಪರ್ಯಾಯ ವ್ಯವಸ್ಥೆಯನ್ನು ಈಗ ಮಾಡಿದ್ದಾರೆ. ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ನೋಡಿ, ಈ ಬೋರ್ಡ್ ಮೇಲೆ ಬರೆದಿದ್ದಾರೆ ಕೂಡ, ನೀರು ಖಾಲಿ ಆದಲ್ಲಿ
ಕೆಳಗಿನ ನಂಬರನ್ನು ಸಂಪರ್ಕಿಸಿ. ಈ ನಂಬರ್, ಈ ಟ್ಯಾಂಕಲ್ಲಿ ನೀರು ಖಾಲಿ ಆದ ತಕ್ಷಣ ಇಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿಬಿಟ್ರೆ ನೀರು ಬರುತ್ತೆ ಅಂತ. ಇದರ ಜೊತೆಗೆ ಈಗ ಸದ್ಯಕ್ಕೆ ಇಲ್ಲಿ ನೀರು ಖಾಲಿ ಆದರೂ ಕೂಡ ಮತ್ತೊಂದು ಗಾಡಿಯ ನೀರಿನ ವ್ಯವಸ್ಥೆ, ಟ್ಯಾಂಕಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದನ್ನು ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಈ ಏರಿಯಾದ ಜನರಿಗೆ ಈಗ ಸದ್ಯಕ್ಕೆ ಕುಡಿಯೋ ನೀರು ಬೇಕಲ್ಲ, ಹೀಗಾಗಿ ಜಲಮಂಡಳಿಯವರು ಈಗ ಈ ರೀತಿ ವಾಹನಗಳ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾ ಇರೋಂಥ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಈ ವಾಹನದ ತುಂಬ ಈಗ ನೀರಿದೆ, ತಾವು ಗಮನಿಸ್ತಿರ್ಬೋದು ನೋಡಿ. ಉಚಿತ ನೀರು, ಈ ನೀರನ್ನು ಯಾರು ಮಾರಾಟ ಮಾಡುವಂತಿಲ್ಲ. ಉಚಿತ ನೀರನ್ನು ಇಡೀ ಏರಿಯಾಗೆ ಸಪ್ಲೈ ಮಾಡುವಂತಹ ಕೆಲಸ ಆಗ್ತಾ ಇದೆ. ನೀರನ್ನು ಮಿತವಾಗಿ ಬಳಸಿ ಅನ್ನೋಂತಹ ಒಂದು ಜಾಗೃತಿ ಸಂದೇಶವೂ ಕೂಡ ಇದೆ. ಸದ್ಯಕ್ಕೆ ಬೇಸಿಗೆ ಕಾಲ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಆದ್ದರಿಂದ ಸದ್ಯಕ್ಕೆ ಈ ಮೂಲಕ, ಟ್ಯಾಂಕರ್ನ ಮೂಲಕವೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಈ ಮಟ್ಟಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸ ಅಧಿಕಾರಿಗಳಿಂದ ಆಗ್ತಾ ಇದೆ. ಇದರ ಜೊತೆಗೆ ಇಲ್ಲಿಯೂ ಕೂಡ, ಈಗಲೂ ಕೂಡ ದುರಸ್ತಿ ಕಾರ್ಯ ನಡೀತಾ ಇರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸ್ವತಃ ವಾಟರ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಸ್ಥಳದಲ್ಲಿದ್ದಾರೆ. ಅವರು ಈಗ ದುರಸ್ತಿ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಶುದ್ಧ ಕುಡಿಯುವ ನೀರು ಈ ಏರಿಯಾದ ಜನರಿಗೆ ಸಿಗಲಿಕ್ಕಿದೆ. ಅದಕ್ಕಿಂತ ಪೂರ್ವದಲ್ಲಿ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಈ ಟ್ಯಾಂಕ್ ಮತ್ತು ಆ ಟ್ಯಾಂಕ್ನ ಮೂಲಕವೂ ಕೂಡ ನೀರಿನ ವ್ಯವಸ್ಥೆಯನ್ನು ಇಲ್ಲಿನ ಜನರಿಗೆ ಮಾಡಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಶ್ರೀಪಾದ್ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.